ಔತಣಕೂಟದಲ್ಲಿ ವಿಡಿ ನಾಯಕರಿಗೆ ಗೌರವಾರ್ಪಣೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ನವ ಕರ್ನಾಟಕ ಸಂಘ ಹಾಗೂ ಶ್ರೀರಾಮ ಸ್ಟಡಿ ಸರ್ಕಲ್ನ ಬಾಪು ಸದ್ಭಾವನಾ ಪುರಸ್ಕಾರ ಪುರಸ್ಕೃತ ವಿಶ್ರಾಂತ ಅಧ್ಯಾಪಕರಾದ ನಾಡು ಮಾಸ್ಕೇರಿಯ ಶ್ರೀಯುತ ವಿಡಿ ನಾಯಕ್ ವಂದಿಗೆಯವರು ಆಯೋಜಿಸಿದ ಔತಣಕೂಟದಲ್ಲಿ ಅವರನ್ನ ವಿವಿಧ ಸಂಘಟನೆಗಳಿಂದ ಗೌರವಿಸಲಾಯಿತು. ಬರ್ಗಿಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಕನ್ನಡ ಭಾರತಿ ಪ್ರಪಂಚದ ಸಂಚಾಲಕರಾದ ನಾರಾಯಣ್ ನಾಗು ನಾಯಕ್, ಕನ್ನಡ ಚಂದ್ರಮ ಉತ್ತರ ಕನ್ನಡದ ಅಧ್ಯಕ್ಷರಾದ ಜಗದೀಶ್ ನಾಯಕ್ ಹೊಸ್ಕೇರಿ, ಕರ್ನಾಟಕ ರಣಧೀರ ವೇದಿಕೆಯ ಕುಮಟಾ ತಾಲೂಕು ಘಟಕದ ಅಧ್ಯಕ್ಷರಾದ ಮಿರ್ಜಾನಿನ ಕನ್ನಡದ ಸಮೀರ, ದಿನಕರ ಪ್ರತಿಷ್ಠಾನದಿಂದ ಪ್ರೊಫೆಸರ್ ಮೋಹನ್ ಹಬ್ಬು ಹಾಗೂ ಡಾಕ್ಟರ್ ರಾಮಕೃಷ್ಣ ಗುಂದಿ, ಅಂಕೋಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟ ಪೂರ್ವ ಅಧ್ಯಕ್ಷರಾದ ಪ್ರೊಫೆಸರ್ ನಾಗೇಶ್ ದೇವ್ ಅಂಕೋಲೇಕರ್, ಅಂಕೋಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜು ನಾಯಕ್, ಉಪಾಧ್ಯಕ್ಷ ಮಂಜುನಾಥ್ ನಾಯಕ್, ವಿಶ್ರಾಂತ ಶಿಕ್ಷಕ ಜಿಆರ್ ನಾಯಕ್, ಅಂಕೋಲಾದ ನವ ಕರ್ನಾಟಕ ಸಂಘದ ಕಾರ್ಯದರ್ಶಿ ಸೂರಜ್ ಅರವಿಂದ್ ಹಾಗೂ ಶ್ರೀರಾಮ ಸ್ಟಡಿ ಸರ್ಕಲ್ನ ಅಧ್ಯಕ್ಷರಾದ ಎಎಲ್ ನಾಯಕ್ ಮೊದಲಾದವರು ವಿಡಿ ನಾಯಕರವರನ್ನ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಆಶಯ ನುಡಿಗಳನ್ನಾಡಿದ ನವ ಕರ್ನಾಟಕ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಮಂಜುನಾಥ್ ಗಾಂವ್ಕರ್ ಬರ್ಗಿಯವರು 84 ವಸಂತಗಳ ಸಾರ್ಥಕ ಬದುಕನ್ನ ಕಂಡ ವಿಡಿ ನಾಯಕ್ ಮಾಸ್ತರರೊಳಗಿನ ಅದ್ಭುತವಾದ ಮನುಷ್ಯನ ಸಮಾಜಮುಖಿಯಾದ ಮಿಡಿತ ತುಡಿತಗಳಲ್ಲಿನ ಸಾಕ್ಷಿ ಪ್ರಜ್ಞೆಯಾಗಿರುವ ಸಮಾರಾಧನೆಯ ಸಂತೃಪ್ತಿಯ ಬಲದಲ್ಲಿ ಅವರು ಶತಾಯುವಾಗಲಿ ಎಂದರು. ಕನ್ನಡ ಚಂದ್ರಮದ ಅಧ್ಯಕ್ಷರಾದ ಜಗದೀಶ್ ನಾಯಕ್ ಹೊಸ್ಕೇರಿಯವರು ಸ್ವಾಗತಿಸಿ ವಂದಿಸಿದರು. ಕತೆಗಾರ, ಯಕ್ಷನಟ, ವಿಶ್ರಾಂತ ಪ್ರಾಚಾರ್ಯರಾದ ಡಾಕ್ಟರ್ ಆರ್.ಜಿ. ಗುದ್ದಿಯವರು ವಿಡಿ ನಾಯಕರ ಸಜ್ಜನಿಕೆಯ ಗುಣಗಾನವನ್ನ ಮಾಡಿದರು. ಭಟ್ಕಳದ ಅಂಜುಮನ್ ಮಹಾವಿದ್ಯಾಲಯ ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಕನ್ನಡ ವಿಭಾಗದ ವಿಶ್ರಾಂತ ಮುಖ್ಯಸ್ಥರಾದ ಪ್ರೊಫೆಸರ್ ಆರ್.ಎಸ್. ನಾಯಕ್, ಕರ್ನಾಟಕ ರಾಜ್ಯ ಬೋಧಕರ ಸಂಘದ ರಾಜ್ಯ ಕೋಶಾಧ್ಯಕ್ಷರಾದ ಶಿವಚಂದ್ರ ಲಾಯನ್ಸ್, ಗಣಪತಿ ಶಿಲ್ಯ, ವೆಂಕಣ್ಣ ಮಾಸ್ತರ್, ಧರ್ಮದರ್ಶಿ ಶ್ರೀನಿವಾಸ್ ಬೆಲೇಕೇರಿ, ರಾಮಚಂದ್ರ ಶಿರಗುಂಜಿ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸುಧೀರ್ ನಾಯಕ್, ಯಕ್ಷಮುಖಿಯ ಸಂಚಾಲಕರಾದ ರಾಜೇಶ್ ನಾಯಕ್ ಸೂರ್ವೆ ಹಾಗೂ ಸ್ನೇಹಜೀವಿ ರಾಜೇಂದ್ರ ಕೇಣಿ ಮೊದಲಾದವರು ಉಪಸ್ಥಿತರಿದ್ದರು. ಗೊತ್ತಿರುವಂತ ವಿಷಯ, ಅವರು ವಯಸ್ಸು ಅವರಿಗಾಗಿತ್ತು ಬಹುಶಃ 84 ವರ್ಷ ಅಂತ ಅನ್ಕೊಂಡಿದ್ದೇನೆ. ಆದ್ರೆ ಅವರ ಶರೀರಕ್ಕೆ ಮಾತ್ರ ವಯಸ್ಸಾಗಿದೆ, ಶಾರೀರಕ್ಕೆ ವಯಸ್ಸಾಗ್ಲಿಲ್ಲ. ಈ ದಕ್ಷ, ಧುರೀಣ ಇಂಥ ಪದಗಳನ್ನ ಯಾರ್ಯಾರಿಗೂ ನಾವು ಬಳಸ್ತಾ ಇರ್ತೇವೆ. ವಾಸ್ತವದಲ್ಲಿ ಆ ಎಲ್ಲ ಪದಗಳಿಗೆ ಅಕ್ಷರಶಃ ಅನ್ವರ್ತಕರಾಗಿದ್ದವರು ಯಾರು ಕೇಳಿದ್ರೆ ವಿಡಿ ನಾಯಕರು. ಚಪ್ಪಾಳೆ ಹಾಕಿದರು. ಅವರಿಗೀಗ 84 ವರ್ಷ. ನಾನು ಎಷ್ಟೋ ಸಲ ಅಂದ್ಕೊಳ್ತೇನೆ, ಅಪ್ಪಿಕೋ ಚಳುವಳಿ ಇಂಥ ಚಳುವಳಿಗಳೆಲ್ಲ ಪ್ರಾರಂಭ ಆಗಿದ್ದು ಇವರಿಂದಲೇ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ ಯಾರನ್ನೇ ಕಂಡ್ರು ಕೂಡ ಅವರು ತಬ್ಬಿಕೊಂಡು ತಮ್ಮೂರು ಅಂತ ಹೇಳಿ ತಮ್ಮ ಪ್ರೀತಿಯ ಹೊರತೆಯನ್ನ ಶ್ರೀಯುತ ಶಿವಚಂದ್ರ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಪ್ರೀತಿಯಿಂದ ನಾವು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇವೆ. ನಮ್ಮ ನಾಗೇಶ್ ದೇವ್ ಅಂಕೋಲೇಕರ್ ಅವರು ಗೋಕಲ ಜನ್ಮಶತಾಬ್ದಿ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದವರು, ಇಂಗ್ಲಿಷ್ನಲ್ಲಿ ಅಪಾರವಾದಂತ ಹಿಡಿತ ಇದ್ದವರು, ಸವಿಸಾಚಿ ವ್ಯಕ್ತಿತ್ವದ ಅವರ ಪ್ರೀತಿಯ ಗೌರವ ವಿಡಿ ನಾಯಕರಿಗೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಕಟ ಪೂರ್ವ ಅಧ್ಯಕ್ಷರಾಗಿದ್ದವರು. ನಮ್ಮೆಲ್ಲರ ಪ್ರೀತಿಯ ಗುರು. ಅಲ್ಲ, ಎಲ್ಲ ಹೌದು. ನೀವು ಒಂದು ಸಣ್ಣ ಅಪಚಾರ ಮಾಡಿದ್ರಿ ನಮ್ಗೆ ವೈಯಕ್ತಿಕ. ನೀವು ಊಟಕ್ಕೆ ಹೇಳಿದ್ದೀರಿ ಬಿಟ್ರೆ ನಮ್ಗೆ ಎಂತಕ್ಕಂತ ಅದು ಏನಾಗ್ತದೆ, ಸಮಸ್ಯೆ ಆಗ್ತದೆ. ಇದು ದೊಡ್ಡ ಆಕ್ಷೇಪ ಉಂಟು, ಆಮೇಲೆ ಚರ್ಚೆ ಮಾಡ್ತೀವಿ. ಒಂದು ಹಾರನಾರು ತಪ್ಪು ಸರ್, ಒಂದು ನಿಮಿಷ. ಜಗದೀಶ್ ಡಾಕ್ಟರ್ ಆರ್.ಜಿ. ಗುಂದಿ ಅವರು ಶುಭಾಶಯ. ಬಹುಶಃ ಹಲವಾರು ವರ್ಷಗಳಿಂದ ಪರಿಚಯ. ಅದು ಒಂದೇ ಊರವರಾಗಲಿ, ಒಂದೇ ಊರು. ಹಾಗಾಗಿ ಅವರ ಎಷ್ಟು ಸಾರಿ ಅವ್ರು ಮಾತಾಡಿದ್ದೇನೆ, ಬಹಳ ಆತ್ಮೀಯವಾಗಿ ಮಾತಾಡ್ತಾರೆ. ಸ್ನೇಹಪರರು, ಯಾವ ಸಂಕೋಚವಿಲ್ಲದೆ ಎಲ್ಲವನ್ನೂ ತಮ್ಮವರನ್ನ ಮಾಡ್ಕೊಳ್ತಾರೆ ಅಂತ ಸ್ವಭಾವ ಇದೆ ಅವರು. ಸಂಸ್ಕೃತದ ಒಂದು ಮಾತಿದೆ, ಕಷ್ಟಂ ಕಷ್ಟಂ ಪುನರಪಿ ಪುನಶ್ಚಂದನಂ ಚಾರುಗಂಧಂ ಅಲ್ವಾ. ಚಿನ್ನಂ ಚಿನ್ನಂ ಪುನರಪಿ ಚೈವೇಕ ಗಂಡಂ
ದಗ್ಧಂ ದಗ್ಧಂ ಪುನರಪಿ ಕಾಂಚನ ಕಾಂತವರ್ಣಂ ಪ್ರಾಣಾಂತೆ ಪ್ರತಿಕ್ರಿಯಾಯಿತೆ ಶೋಧಮಾನ. ಅಂದ್ರೆ ಶ್ರೀಗಂಧವನ್ನು ಎಷ್ಟು ತೆಗೆದರೂ ಕೂಡ ಪರಿಮಳವನ್ನು ಕೊಡ್ತದೆ. ಕಬ್ಬನ್ನು ಎಷ್ಟು ಕಂಡು ಸಿಹಿಯನ್ನು ಬಿಡೋದಿಲ್ಲ. ಹಾಗೆ ಬಂಗಾರವನ್ನ ನೀವು ಎಷ್ಟೇ ಕಾಯಿಸಿದ್ರು ಕಾಂತಿಯನ್ನು ಹೆಚ್ಚುತ್ತಾ ಹೋಗ್ತದೆ. ಹಾಗೆ ಉತ್ತಮರಾದಂಥವರು ಎಂಥ ಕಾಲದಲ್ಲೂ ಕೂಡ ಕೊನೆಯ ಕಾಲದಲ್ಲೂ ಕೂಡ ತಮ್ಮ ಒಳ್ಳೆಯ ವರ್ತನೆ ಬಿಡುವುದಿಲ್ಲ ಅನ್ನುವಂಥ ಮಾತು. ನಾವು ವಿನಾಯಕರವರಿಗೆ ಸಾರ್ತದೆ ಅಂತಹ ಒಳ್ಳೆಯ ಜನ ಅವರು, ಸುಸಂಸ್ಕೃತರು, ಅವರ ಮಾರ್ಕ್ಸ್ಗಳ ವಿದ್ಯಾರ್ಥಿಗಳು. ಬಹಳ ಅಭಿಮಾನ ಇದೆ ನನಗೆ, ಇಬ್ಬರು ಅಭಿಮಾನಿ ವಿದ್ಯಾರ್ಥಿಗಳು. ಸೊ ಇಂಥವರ ಒಂದು ಸಹವಾಸ ನನಗೆ ಏನು ಕೊಡ್ತಾ ಇದೆ. ನನಗೆ ಹಿರಿಯರು 2 ವರ್ಷ ಹಿರಿಯರಿದ್ದಾರೆ. ಅವರಿಗೆ ಈಗಾಗಲೇ ಆಶಯ ವ್ಯಕ್ತಪಡಿಸಿದಂತೆ 100 ವರ್ಷ ಅವರು ಬಾಳಲಿ, 100 ವರ್ಷ ಬಾಳಲಿ ಮತ್ತು ಅದನ್ನು ಒಳ್ಳೆಯ ಸಮರ್ಥದ ಆಚರಣೆ ಮಾಡಿ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಎಲ್ಲರಿಗೂ ಧನ್ಯವಾದಗಳು. ಈಗ ಮುಂದೆ ಔತಣ ಕಣಿ ಶಿಕ್ಷಕರ ಸಮ್ಮೇಳನ ಆಗ್ತದೆ. ಅವಾಗ ಹಿರಿಯರು ಬಹಳ ಪ್ರೀತಿಯಿಂದ ನಿಮ್ಮ ಶಿಕ್ಷಕ ಬಳಗಕ್ಕೆ ಮತ್ತೆ ನನ್ನ ಒಂದು ಪ್ರೀತಿಯ ಫ್ರೆಂಡ್ಗೆಲ್ಲ ಉತ್ತರ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ. ನಾನೆಲ್ಲ ನನ್ನ ಶಿಕ್ಷಕರಿಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ನನ್ನ ಕಣ್ಣಂಚಿನಲ್ಲಿ ಏನೇನಿದ್ದಾರೆ ನಮ್ಮ ಸಂಘಟನೆ ಬೆಂಬಲಿಗರೆಲ್ಲ ಇದ್ದಾರೆ, ಅವ್ರಿಗೆ ಮಾತ್ರ ಹೇಳಿದ್ದೀವಿ. ಜೊತೆಯಲ್ಲಿ ಮಂಜು ಒಂದಿಷ್ಟು ಜನಕ್ಕೆ ಹೇಳ್ಕೊಡಿದ್ದಾರೆ. ಒಟ್ಟಾರೆ ಅತ್ಯಂತ ಪ್ರೀತಿಯ ಒಂದು ಕಾರ್ಯಕ್ರಮ ಇದು. ಭಾಷಣದ ಕಾರ್ಯಕ್ರಮವಲ್ಲ, ಮಾತಾಡುವಂಥ ಕಾರ್ಯಕ್ರಮವಲ್ಲ. ಆದರೂ ನಾನು ನನ್ನ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ ನಾನು ಇದ್ದೀನಿ, ನಮ್ಮ ಉಪಾಧ್ಯಕ್ಷ ನಮ್ಮ ಮಂಜು ಇದ್ದಾನೆ, ಪ್ರಧಾನ ಕಾರ್ಯದರ್ಶಿ ರಾಜು ಇದ್ದಾರೆ, ನಮ್ಮ ಸಂಘದ ಅನೇಕ ಸದಸ್ಯರಿದ್ದಾರೆ. ಹಾಗಾಗಿ ಇಡೀ ಶಿಕ್ಷಕರ ಒಳಗವೇ ಇಲ್ಲಿದೆ ಅಂತ ನಾವು ಭಾವಿಸಬೇಕು. ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನು ನಾವು ಗೌರವಿಸಿ ಕನ್ನಡ ಚಂದ್ರಮ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ 2 ವತಿಯಿಂದ ನಿಮ್ಮನ್ನು ಗೌರವಿಸಿ ನಿಮ್ಮ ಪ್ರಮಾಣ ಪತ್ರವನ್ನು ಚಪ್ಪಾಳೆ ಬಹಳ ಖುಷಿಯ ವಿಷಯ. ಕನ್ನಡ ಚಂದ್ರಮದಿಂದ ಅಭಿನಂದಿಸಿದ್ದಾರೆ. ಅದೇ ರೀತಿ ಇವತ್ತಿನ ಈ ಒಂದು ಸಂದರ್ಭಕ್ಕೆ ನಮ್ಮ ಸನ್ಮಿತ್ರರಾದಂತಹ ಶ್ರೀಯುತ ಸಮೀರ್ ಅವರು ಕರ್ನಾಟಕ ರಣಧೀರ ವೇದಿಕೆಯ ಕುಮಟಾ ತಾಲೂಕಾ ಘಟಕದ ಅಧ್ಯಕ್ಷ ಆಗಮಿಸಿದ್ದಾರೆ. ಅವರು ಈ ಸಂದರ್ಭದಲ್ಲಿ ವಿಡಿ ನಾಯ್ಕರವರಿಗೆ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ನಮ್ಮ ಎಲ್ಲರ ಕರೆಯನ್ನು ಮನ್ನಿಸಿ ತಾವೆಲ್ಲ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಯಾರಾದರೂ ಧನ್ಯವಾದ ಅರ್ಪಿಸೋರು ಬಂದು ಅಮೆರಿಕ ನೋಡ ಸರ್ ಸರ್ ನಾವು ದಿನಕರ ದೇಸಾಯಿ ಪ್ರತಿಷ್ಠಾನದಿಂದ ದಿನಕರ ಪ್ರತಿಷ್ಠಾನದಿಂದ ಸರ್ ಡಾಕ್ಟರ್ ದಿನಕರ ದೇಸಾಯಿ ಅವರ ಪ್ರತಿಷ್ಠಾನದಿಂದ ವಿಡಿ ನಾಯ್ಕರಿಗೆ ಗೌರವಿಸ್ತಾ ಇದ್ದಾರೆ. ಡಾಕ್ಟರ್ ದಿನಕರ ದೇಸಾಯಿ ಅವರು ಅಂಕೋಲಾದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದವರು. ಅಂಕೋಲಾದ ಇತಿಹಾಸ ಮತ್ತು ಸಾಹಿತ್ಯ ಪರಂಪರೆಗಳ ಬಗ್ಗೆ ನಾವು ಮಾತಾಡುವಾಗ ದಿನಕರ ದೇಸಾಯಿ ಅವರನ್ನ ಹೊರತುಪಡಿಸಿ ಮಾತಾಡುವುದು ದೊಡ್ಡ ಸಾಂಸ್ಕೃತಿಕ ಅಪಚಾರ. ಇವತ್ತು ದಿನಕರ ದೇಸಾಯಿ ಅವರನ್ನ ಪ್ರತಿನಿಧಿಸಿ ಇವತ್ತು ಗೌರವಾರ್ಪಣೆ ಸಲ್ಲುತ್ತಾ ಇರುವುದು ವಿಡಿ ನಾಯ್ಕರಿಗೆ ಮತ್ತು ವ್ಯವಸ್ಥೆಗೆ ಪರಮ ಭಾಗ್ಯ ಅಂತ ಭಾವಿಸ್ತಾರೆ. ವರ್ಗೀಯ ಶ್ರೀ ಮಹಾಲಿಂಗೇಶ್ವರ ವಿದ್ಯಾಪೀಠದಿಂದ ಕನ್ನಡ ಭಾರತಿ ಪ್ರಪಂಚದ ಸಂಚಾಲಕರಾದಂಥ ಶ್ರೀಯುತ ನಾರಾಯಣ್ ನಾಗು ನಾಯ್ಕರವರು ಗೌರವ ಸಮರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಎಲ್ಲರೂ